ಎಲ್ಲರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಜಿಲ್ಲಾ ಸಂಘಕ್ಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಮತ್ತೊಮ್ಮೆ ಗುರುನಾಥ್ ಅವರನ್ನ ಆಯ್ಕೆ ಮಾಡುವ ಮೂಲಕ ಅವರನ್ನು 2 ಬಾರಿ ಅಧ್ಯಕ್ಷರನ್ನಾಗಿಸುವಂಥ 2 ಬಾರಿ ಆ ಸ್ಥಾನದಲ್ಲಿ ನೋಡುವಂಥ ಅವಕಾಶವನ್ನು ನೀವೆಲ್ಲರೂ ಸೇರಿ ಕಳೆದುಕೊಂಡಿದ್ದೀರಿ. ಹಾಗಾಗಿ ಗುರುನಾಥ್ ನೇತೃತ್ವದಲ್ಲಿ ಆಯ್ಕೆ ಆಗಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಈ ಸಭೆ ಭಾಳ ಅತ್ಯಂತ ಮಹತ್ವವಾದ್ದು ಅಂತೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಇಲ್ಲಿ ಹಳೆ ಬೇರು ಇದೆ, ಹೊಸ ಚಿಗುರು ಇದೆ. ನಾನು ನೋಡ್ತಾ ಇದ್ದೆ, ಸುಮಾರು ಜನರ ಮುಖಗಳನ್ನು ನೋಡ್ತಾ ಇದ್ದೆ. ಯಾರ್ಯಾರು ಹಿಂದೆ ಪದಾಧಿಕಾರಿ ಆಗಿದ್ದಂಥವರು ಕೆಲವರು ಮತ್ತೆ ಆಯ್ಕೆಯಾಗಿ ಬಂದಿದ್ದೀರಿ, ಬೇರೆ ಬೇರೆ ಪೊಸಿಷನ್ಗಳಿಗೆ ಬಂದಿದ್ದೀರಿ. ಹಾಗೆ ಇನ್ನಷ್ಟು ಜನರು ಹೊಸದಾಗಿ ಆಯ್ಕೆ ಆದಂಥವ್ರು ಕೂಡ ಇದರೊಳಗಡೆ ಬಂದಿದ್ದಾರೆ. ಹಾಗಾಗಿ ಹಳೆ ಬೇರು ಹೊಸ ಚಿಗುರು ಈ ಎರಡೂ ಕೂಡ ಇದ್ರೇ ಸಂಘಟನೆಗೆ ಸಬಬು. ಲಿಂಗಸೂರು ಒಂದು ಭವನ ಕಟ್ಟಿದಂಥ ಸಂದರ್ಭ, ಅಲ್ಲಿಗೆ ಬಂದಾಗ ಅಲ್ಲಿ ಎಲ್ಲರೂ ಅಲ್ಲಿಗೆ ಬನ್ನಿ ಅಂತೇಳಿ ಅಂದೆ. ನಮ್ಮ ನಂದಿ ಕೋಲ್ಮಠ ಇವತ್ತಿಲ್ಲ, ಅವರ ಬ್ರದರ್ ಇಲ್ಲಿ ಬಂದು ಅವರ ಹೆಸರಿನಲ್ಲಿ ಆ ಚೆಕ್ಕನ್ನು ಕೊಟ್ಟರು. ನಂದಿ ಕೋಲ್ಮಠ ಮತ್ತು ಅವರ ಸ್ನೇಹಿತರೆಲ್ಲ, ಸರ್ ನಾವು ಅಲ್ಲಿ ಬರೋದಿಲ್ಲ ಸರ್, ನಾವು ಇಲ್ಲೇ ನಿಂತು ನಿಮ್ಗೆ ಹಾರ ಹಾಕ್ತೀವಿ ಅಂತ ದಾರಿಯಲ್ಲೇ ನಿಂತು. ಯಾಕಪ್ಪ ಅಂತ ನಾನು ಕೇಳಿದೆ. ಇಲ್ಲ ಸರ್, ಅದೇನೋ ನಾವು ಆ ಭವನಕ್ಕೆ ಬರಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ನಾನು ಅವಾಗ ಹೇಳಿದೆ ಅವರಿಗೆ, ಇಲ್ಲ ನಿಮಗೆ ಒಂದಲ್ಲ ಒಂದು ದಿನ ಅರಿವಾಗುತ್ತೆ, ಆ ಥರ ಹಠವನ್ನು ಮಾಡಬಾರ್ದು. ಸಂಘಟನೆ ಭಾಳ ಮುಖ್ಯ. ಇವತ್ತು ಭವನವನ್ನು ಕಟ್ಟಿದ್ದಾನೆ ಅಂದರೆ ಅವರ ಮನೆ ಅಲ್ಲ, ಅದು ಭವನ ಅಂದರೆ ಸಾರ್ವಜನಿಕ ಆಸ್ತಿ, ಪತ್ರಕರ್ತರ ಸಂಘದ ಆಸ್ತಿ. ಹಾಗಾಗಿ ಇವತ್ತು ಕೆಂಬಾವಿ ಇರ್ಬೋದು, ನಾಳೆ ಇನ್ನೊಬ್ಬರು ಅಧ್ಯಕ್ಷರಾಗಿ ಬರ್ಬೋದು. ಅದರಿಂದ ಆ ಥರ ನೀವು ಮುಂದೆ ಹಠವನ್ನು ಮಾಡಬಾರ್ದು ಅಂತೇಳಿ ಬೆಂಗಳೂರಿಗೆ ಕರೆದು ರಾಜಿ ಮಾಡಿ ಆಮೇಲೆ ಅವರಷ್ಟು ಜನರಿಗೆ ಮೆಂಬರ್ಶಿಪ್ಪನ್ನು ಕೊಟ್ವಿ. ನೋಡಿ, ಇವತ್ತಿಲ್ಲ ಅವರು. ನಂದಿ ಕೋಲ್ಮಠ ಅವತ್ತು ಹಠ ಮಾಡಿದ ಸಂದರ್ಭದಲ್ಲಿ ಇಲ್ಲ. ಆದರೆ ನಮ್ಮ ಪ್ರೀತಿಗೆ ಒಗ್ಗಿ ಅವರೆಲ್ಲರೂ ಕೂಡ ಸಂಘದೊಳಗಡೆ ಬಂದರು. ಏನೇ ಹಠವನ್ನು ಮಾಡಿದರೂ ಕೂಡ ಸಂಘದೊಳಗಡೆ ಮತ್ತೆ ಬಂದರು. ಕೇಡನ್ನು ಬಯಸುವಂಥದ್ದು, ದ್ವೇಷವನ್ನು ಸಾಧನೆ ಮಾಡುವಂಥದ್ದು ಯಾವುದನ್ನು ಕೂಡ ನಾವು ಮಾಡಬಾರದು. ಬದುಕು ಯಾವಾಗಲೂ ನಮಗೆ ಜನನ ಖಚಿತ, ಮರಣನೂ ಕೂಡ ಖಚಿತ. ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಾಗಾಗಿ ನಾವು ಇದ್ದ ಸಂದರ್ಭದಲ್ಲಿ ಏನು ಸಂಘಟನೆಗೆ ಸಹಕಾರವನ್ನು ಕೊಡ್ತೀವಿ ಅದು ಭಾಳ ಮುಖ್ಯ. ಏನೋ ಒಂದು ಅವ್ರದ್ದೇನೋ ಒಂದು ಇದನ್ನು ಇಟ್ಕೊಬಿಟ್ಟು ನಾನು ಅದು ಇದು ಅಂತೇಳಿ ಓಡಾಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಈ ಸಂಘಟನೆಗಳ ಬಗ್ಗೆ, ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರೋವಂಥರ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ನೆನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ. ಇದು 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆಗೆ ಇವತ್ತು 95 ವಸಂತಗಳು ತುಂಬಿರುವಂಥ ಸಂಭ್ರಮದಲ್ಲಿ ನಾವಿದ್ದೇವೆ. ಇಂಥ ಸಂಘಟನೆಯಲ್ಲಿ ನಾವಿದ್ದೇವೆ. ಖಾದ್ರಿ ಶಾಮಣ್ಣ ಅಂತವರು ಕನ್ನಡಪ್ರಭ ಪತ್ರಿಕೆಯ ಅವರ ಎಡಿಟೋರಿಯಲ್ಗೆ ಭಾಳ ಪ್ರಸಿದ್ಧಿಯಾಗಿದ್ದಂಥವ್ರು. ಖಾದ್ರಿ ಶಾಮಣ್ಣ ಅವರು ಅಧ್ಯಕ್ಷರಾಗಿದ್ದಂಥ ಸಂಘಟನೆ ಇದು. ಪೋತೆನ್ ಜೋಸೆಫ್ ಅಂತೇಳಿ ಪ್ರಜಾವಾಣಿಯ ಎಡಿಟ್ರು ಆಗಿದ್ದಂಥರು, ಅವರು ಇದರ ಸಂಘಟನೆಯನ್ನು ಮುನ್ನಡೆಸಿದ್ದಾರೆ. ಒಡ್ಡರ್ಸೆ ರಘುರಾಮ್ ಶೆಟ್ಟರು ಇವತ್ತು ರಾಜ್ಯ ಸರ್ಕಾರ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಕೊಡಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅವರು ಈ ಒಡ್ಡರ್ಸೆ ರಘುರಾಮ್ ಶೆಟ್ಟರು ಇದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಚ್ ಎಸ್ ದೊರೆಸ್ವಾಮಿ ಅವರು ಶತಾಯುಷಿಗಳಾಗಿದ್ದಂಥರು, ಅವರು ಈ ಸಂಘಟನೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದಂಥರು, ಅವರು ಇದರ ಕೆಲಸವನ್ನು ಈ ಸಂಘಟನೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಂಘಟನೆಗೆ ಭಾಳ ದೊಡ್ಡ ಇತಿಹಾಸ ಇದೆ. ನಾನು ಅದಕ್ಕೆ ಹೇಳಿದೆ, ಒಂದು ಮನೆತನ ಅನ್ನೋದು ಎಷ್ಟು ಮುಖ್ಯನೋ ಸಂಘಟನೆಗೆ ಆ ಪರಂಪರೆ ಇದೆಯಾ, ಯಾರು ಅಪ್ಪ ಅಮ್ಮನದು ನೋಡೋದು ಕೂಡ ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಬೃಹತ್ತಾದ ಸಂಘಟನೆ ಯಾವ್ದಾದ್ರು ಇದೆ ಅಂದರೆ ಆ ಥರದ ಒಂದು ನೈತಿಕವಾಗಿ ಘನತೆಯನ್ನು ಉಳಿಸ್ಕೊಂಡಿರುವಂಥ ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮಗೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಹೆಗ್ಗಳಿಕೆಯ ಸಂಗತಿ.
ಸಾಲಿಗೆ ನಾನು ರಾಯಚೂರು ಜಿಲ್ಲಾ ಸಂಘದ ಮಹಿಳಾ ಮತ್ತು ನಿರ್ಮಾಣಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಜಿಲ್ಲೆಯ 6 ತಾಲೂಕುಗಳಲ್ಲಿ ತಾಲೂಕಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಆಯ್ಕೆಯಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 93 ವಸಂತಗಳನ್ನು ಪೂರೈಸಿದಂಥ ಸಂಘಟನೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ 40 ವಸಂತಗಳನ್ನು ಪೂರ್ಣಗೊಳಿಸಿದಂಥ ಸಂಘಟನೆ. ಕಳೆದ 40 ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಈ ಸಂಘ ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ತನ್ನ ಕಾರ್ಯವನ್ನು ನಡೆಸ್ತಾ ಬಂದಿದೆ. ಆರಂಭದಲ್ಲಿ ರಾಯಚೂರು ವಾಣಿ ಪತ್ರಿಕೆಯ ಸಂಪಾದಕರಾದಂಥ NK ಕುಲಕರ್ಣಿ ಸಾಹೇಬರು ಈ ಸಂಘದ ಸಾರಥ್ಯವನ್ನು ಮುನ್ನಡೆಸಿದ್ದಾರೆ. ಹಾಗೆ ಸುದ್ದಿ ಮೂಲ ಪತ್ರಿಕೆಯ ಸಂಪಾದಕರಾದಂಥ ಬಸವರಾಜ ಸ್ವಾಮಿ ಅವರು, ವೆಂಕಟ ಸಿಂಗ್ ಅವರು, ರಾಯಚೂರು ವಾಣಿಯ ವ್ಯವಸ್ಥಾಪಕ ಸಂಪಾದಕರಾದಂಥ ಅರವಿಂದ್ ಕುಲಕರ್ಣಿ ಅವರು ಸೇರಿದಂತೆ ಅನೇಕರು ಈ ಸಂಘವನ್ನು ಮುನ್ನಡೆಸಿದ್ದಾರೆ. ಕಳೆದ 30-40 ವರ್ಷಗಳ ಹಿಂದೆ ಇದ್ದಂಥ ಸಂಘಕ್ಕೂ ಇವತ್ತಿನ ಇರುವಂಥ ಸಂಘಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆ ಅಂತಂತಂದರೆ ಕಳೆದ 30-40 ಅಥವಾ 20-10 ವರ್ಷಗಳ ಹಿಂದಗಡೆ ತನ್ನದೇ ಆದ ಒಂದು ಇತಿಮಿತಿಯಲ್ಲಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಹೊಂದಿದಂಥ ಸಂಘಟನೆ ಇದಾಗಿತ್ತು. ನನಗೂ ಕೂಡ ನೀವು ಒಂದು ಬಾರಿ ಪ್ರಧಾನ ಕಾರ್ಯದರ್ಶಿ, 2ನೇ ಬಾರಿ ಅಧ್ಯಕ್ಷನನ್ನಾಗಿ ಈ ಸಂಘದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನೀವು ಎಲ್ಲ ಕಲ್ಪಿಸಿದ್ದೀರಿ. ನಾನು ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ 150 ಸದಸ್ಯರನ್ನು ಹೊಂದಿದಂಥ ಸದಸ್ಯತ್ವವನ್ನು ಹೊಂದಿದಂಥ ಸಂಘಟನೆ ಆಗಿತ್ತು. ಬಹುತೇಕ ಈಗ 300ರ ಗಡಿ ದಾಟಿದೆ ನಮ್ಮ ಸಂಘಟನೆ. ದಿನಕ್ಕೊಂದಿಷ್ಟು. ಜೊತೆಗೆ ಸ್ಪೆಷಲಾಗಿ ಹೇಳ್ಬೇಕೇನೆಂದರೆ ತಗಡೂರು ಸರ್ ಸಾರಥ್ಯ ವಹಿಸಿದ ಮೇಲೆ ಈ ಸಂಘದ ಚಿತ್ರಣವೇ ಬದಲಾಗಿದೆ. ಅದಕ್ಕೊಂದು ಹೊಸ ರೂಪನ ಕೊಟ್ಟಿದ್ದಾರೆ. 3 ಬಾರಿ ಅಧ್ಯಕ್ಷರಾದ ನಂತರ ಅವರು ಅದಕ್ಕೊಂದು ಹೊಸ ರೂಪ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅಂದರೆ ನಾನು ಬೇಡ ನೀನು ಬೇಡ ಅನ್ನೋಂಥ ವಾತಾವರಣ ಇತ್ತು. ನಾನು ಹಿಂದೆ ಸೆಕ್ರೆಟರಿ ಆದಾಗೆ ಇದಕ್ಕಿನಿಂದ ನಾನಲ್ಲಿ ನೀನಲ್ಲಿ ಅಂತ ವಾತಾವರಣ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇತ್ತು. ಈಗ ಏನಾಗಿದೆ, ನಾನಾಗಬೇಕು ನೀನಾಗಬೇಕು, ಈ ಸಂಘದ ಸಾರಥ್ಯವನ್ನು ವಹಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಬಂದಿದೆ. ಯಾಕೆ ಅಂದರೆ ಈ ಸಂಘಕ್ಕೆ ತಾಕತ್ತು ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರಲ್ಲೂ ಕೂಡ ನಾನಾಗಬೇಕು ನೀನಾಗಬೇಕು ಅನ್ನೋಂಥದ್ದನ್ನು ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ಚಟುವಟಿಕೆ ನಡೀತಾ ಇರೋದ್ರಿಂದ ಈ ಸಂಘದ ಸಾರಥ್ಯವನ್ನು ವಹಿಸಬೇಕು, ಪತ್ರಕರ್ತರ ಮಧ್ಯೆ ಕೆಲಸ ಮಾಡಬೇಕು ಅನ್ನೋಂಥ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಇರೋದ್ರಿಂದ ಇವತ್ತಿನ ದಿನ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲಿ ಕೂಡ ಚುನಾವಣೆಗಳು ಕೂಡ ನಡೆದಿದೆ.